ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣ ಮಾಟ ಮಂತ್ರ ಹೇಳಿಕೆ. ಕೆಎನ್ ರಾಜಣ್ಣ ಹೇಳಿಕೆ ಬಗ್ಗೆ ಈಗಾಗಲೇ ಶಾಸಕ ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಹಾಗೆಲ್ಲ ಮಾಟ ಮಂತ್ರ ಮಾಡಿಸೋದಾದ್ರೆ ರಾಜಣ್ಣನವರೇ ಮಾಡಿಸಿರ್ಬೇಕು. ಅವರೇ ತಾನೇ ಸಿಎಂ ಜೊತೆಗೆ ಇರುವವರು. ಹಾಗೇನಾದ್ರೂ ಇದ್ರೆ ಎಂತೆಂತ ನಾಯಕರ ಬಾಯಿ ಮುಚ್ಚಿಸ್ತೀರಾ? ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗಿ ಬಿಡ್ತಾರೆ. ವಾಮಾಚಾರ ಮಾಡಿದ್ರೆ ಕುಟುಂಬವೇ ಸರ್ವನಾಶವಾದ ಉದಾಹರಣೆಗಳಿವೆ. ಅಷ್ಟು ಮೂರ್ಖತನಕ್ಕೆ ಯಾರು ಹೋಗಲ್ಲ ಎಂದ ಮಾಗಡಿ ಬಾಲಕೃಷ್ಣ. ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ ರಾಜಣ್ಣ ಮಾಟ ಮಂತ್ರ ಹೇಳಿಕೆ. ಈಗಾಗಲೇ ಕೆಎನ್ ರಾಜಣ್ಣ ಹೇಳಿಕೆಯ ಬಗ್ಗೆ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಹಾಗೆಲ್ಲ ಏನಾದ್ರೂ ಮಾಟ ಮಂತ್ರ ಮಾಡಿಸೋದಾದ್ರೆ ಅವರೇ ತಾನೇ ಸಿಎಂ ಜೊತೆಗೆ ಇರುವವರು, ಅಷ್ಟು ಧೈರ್ಯ ಇರುವವರು ಮಾಟ ಮಂತ್ರ ಮಾಡಿ ಯಾರದ್ದೋ ಬಾಯಿ ಮುಚ್ಚಿಸೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಇದ್ರೆ ಎಂತೆಂತ ನಾಯಕರ ಬಾಯಿಯನ್ನ ಮುಚ್ಚಿಸ್ತಾ ಇದ್ರು. ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗಿಬಿಡುತ್ತದೆ. ವಾಮಾಚಾರ ಮಾಡಿದ್ರೆ ಕುಟುಂಬವೇ ಸರ್ವನಾಶವಾದ ಉದಾಹರಣೆಗಳಿವೆ ಅಂತ ಹೇಳಿ ಅಷ್ಟು ಮೂರ್ಖತನಕ್ಕೆ ಯಾರು ಹೋಗಲ್ಲ ಅಂತ ಹೇಳಿ ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನಾದರೂ CM ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರು ಒಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್? ಮಾಟ ಮಂತ್ರ ಮಾಡೋಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM, ಇವ್ರು ಮಾಡಿದ್ರೆ ಅವ್ರಿಗೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ಥರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. CM ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಇಲ್ಲಪ್ಪ, ನಮಗೇನು ಆ್ಯಕ್ಟಿವ್ ಆಗಿದ್ದಾರಪ್ಪ, ನಮಗೆ ನಂಗೆ ಕಾಣಿಸ್ತಾ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಸಹಾಯಕರಾಗಿದ್ದಾರೆ ಅಂತ ನಿಮ್ಗೆ ಕಾಣಿಸ್ತಾ? ಅವ್ರ ಆಪ್ತರು ಹೇಳ್ತಾ ಇದ್ದಾರೆ, ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ CM ಅವ್ರ ಆಪ್ತರೇ ಅಪ್ಪ. ನಮ್ಮನ್ನ ದೂರ ಮುಳುಗಿದ್ದೀರಾ? ನಮ್ಮನ್ನ CM ಆಪ್ತತೆಯಿಂದ ದೂರ ಮುಳುಗಿದ್ದೀರಾ? ನಮ್ಮನ್ನ ನಾವು ಆಪ್ತರು ಇದ್ದೀವಿ. ಆ ಥರ ಏನು ಕಾಣಿಸ್ತಾ ಇಲ್ಲ ನಮಗೆ. ಆ್ಯಕ್ಟಿವ್ ಆಗಿದ್ದಾರೆ. ಸಹಜ ಸಹಜ, ಅದು ಜಾಸ್ತಿ ಮೊದಲಷ್ಟು ಆ್ಯಕ್ಟಿವ್ ಆಗಿಲ್ಲದೆ ಇದ್ರೂ ಆಡಳಿತ ಚುರುಕವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ CM ಅವ್ರ ಇದೆ. ದಾವಣಗೆರೆ ವಿಚಾರವಾಗಿ ಸಾಕಷ್ಟು ತಲೆದಂಡುಗಳಾಯಿತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡುಗಳೇನಾಯಿತು ಸರ್? ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ CM ಅವ್ರಿಗೆ. ಈ ಥರ CM ಬೆಂಬಲವಾಗಿ ನಿಂತ್ಕೊಂಡವ್ರಿಗೆ ರಕ್ಷಣೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಆರೋಪ ರಾಜಣ್ಣ ಅವ್ರದ್ದು. ರಾಜಣ್ಣ ಅವರು ಯಾವ ಇದರಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಈಗ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಅವ್ರೇನು ಮಾಡೇ ಇಲ್ಲ ಅಂತಂದರೆ ಪುನಃ ಅವ್ರಿಗೆ ಗೌರವ ಸಿಗ್ತದೆ. ಅದು ಜಾತಿ ಆಧಾರದ ಮೇಲೆ ನಾವು ಗೌರವ ಕೊಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಯಾರ್ಯಾರು ತಪ್ಪು ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆಲ್ರಿಗೂ ಕೂಡ ತಲೆದಂಡ ಆಗ್ತದೆ. ಅದು ಸರಿ ಇಲ್ಲಪ್ಪ ಮಾಡಿರೋದು ಅವರು ಜಸ್ಟಿಫೈ ಮಾಡಿದ್ರೆ ಆಮೇಲೆ ಪುನಃ ಅವ್ರಿಗೆ ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತಕ್ಕಂಥ ಅವಕಾಶಗಳು ಕೂಡ ಇರ್ತದೆ. ಏನಾದರೂ CM ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರು ಒಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್? ಮಾಟ ಮಂತ್ರ ಮಾಡೋಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM, ಇವ್ರು ಮಾಡಿದ್ರೆ ಅವ್ರಿಗೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ಥರದ ಗಂಭೀರವಾದ ಆರೋಪ